ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಕೆಲಸ ಎಲ್ಲ ಮುಗಿಸಾದ್ಮೇಲೆ ಕಾಫಿ ಕುಡಿತಾ ಇದ್ದೀನಿ. ಇವತ್ತು ಹೊರಗಡೆ ಹೋಗಬೇಕು, ಅದಕ್ಕೋಸ್ಕರದಿಂದ ಮತ್ತು ಪಾತ್ರೆ ಎಲ್ಲ ನಾನು ನೈಟೇ ತೊಳೆದಿಟ್ಬಿಡ್ತೀನಿ. ಇವಾಗ ನಾಷ್ಟ ಮಾಡಿರೋ ಪಾತ್ರೆಗಳನ್ನ ಅಷ್ಟೇ ತೊಳಿತಾ ಇದ್ದೀನಿ, ಯಾಕಂದರೆ ನನಗೆ ಬೆಳಗ್ಗೆ ಹೊತ್ತು ಸುಲಭ ಆಗುತ್ತೆ ಅಂದ್ಬಿಟ್ಟು. ಹಸ್ಗಳಿರೋ ಮನೇಲಿ ಕೆಲಸ ಜಾಸ್ತಿ ಫ್ರೆಂಡ್ಸ್, ಎಷ್ಟು ಕೆಲಸ ಮಾಡಿದ್ರು ಅದನ್ನು ಕಮ್ಮಿನೇ. ಸೊ ಬ್ರೇಕ್ಫಾಸ್ಟಿಗೆ ರೈಸ್ ಬಾತ್ ಮಾಡಿದ್ದೆ. ಹಸ್ಬೆಂಡ್ಗೂ ಮತ್ತು ಮಕ್ಕಳಿಗೆಲ್ಲ ಹಾಕ್ಕೊಟ್ಬಿಟ್ಟು ನಾನು ಲೇಟಾಗಿ ತಿನ್ನೋಣ ರೆಡಿ ಆಗಿಬಿಟ್ಟು ಹಾಗೆ ಅಂತ ಅಂದ್ಬಿಟ್ಟು ಅದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಇವತ್ತು ಏನಂದರೆ ಸ್ಕೂಲ್ ಹತ್ರಕ್ಕೆ ಹೋಗಬೇಕು, ಅದಕ್ಕೋಸ್ಕರದಿಂದ ರೆಡಿ ಆದೆ. ಇನ್ನೇನು ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗ್ತದೆ, ನಾನು ಇನ್ನೂ ಅಡ್ಮಿಷನು ಏನೂ ಮಾಡೇ ಇಲ್ಲ. ಅದಕ್ಕೋಸ್ಕರದಿಂದ ಹಸ್ಬೆಂಡ್ನ ನಾನು ಕಳಿಸಲ್ಲ, ನಾನೇ ಹೋಗ್ತೀನಿ. ಯಾಕಂದರೆ ಅವರು ಪಾಪ 3:15 ಎದ್ಬಿಟ್ಟಿರ್ತಾರೆ. ನಾನು 4:45 5 ಗಂಟೆಗೆ ಎದ್ದೇಳ್ತೀನಿ. ಅವರು ಪಾಪ ನಾಷ್ಟ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ಅದಕ್ಕೋಸ್ಕರದಿಂದ ಏನೇ ಕೆಲಸ ಇದ್ದರೂ ಹೊರಗಡೆ ನಾನೇ ಮಾಡ್ಕೊತೀನಿ, ಅವರು ರೆಸ್ಟ್ ಮಾಡಲಿ ಅಂತ. ಯಾಕಂದರೆ ಬೆಳಗ್ಗೆ ಎಲ್ಲ ಸ್ಕೂಲ್ ಮನೇಲೂ ಎಲ್ಲ ಕೆಲಸ ಮಾಡಿ ಒಂಚೂರು ಹುಲ್ಲೆಲ್ಲ ತೊಗೊಂಬರ್ತಾರಲ್ವ, ಅದಕ್ಕೆ ಅವರು ಸ್ವಲ್ಪ ಸುಸ್ತ್ಕೊತಾರೆ ಎಲ್ಲನೂ ಹೊರಗಡೆ ಹೋಗಬೇಕು ಅಂತಂದಾಗ. ಆವಾಗ ನಾನೇನು ಮಾಡ್ತೀನಿ, ನಾನೇ ಹೋಗಿ ಬರ್ತೀನಿ. ಸೊ ಇವತ್ತು ಅದೇ ಥರ ಕೆಲಸ ಇತ್ತು ಸ್ಕೂಲ್ ಹತ್ರ ಹೋಗಿಬಿಟ್ಟು ಸ್ವಲ್ಪ ಮಾತಾಡಿಕೊಂಡು ಅಡ್ಮಿಷನು ಎಲ್ಲ ಮಾಡಿಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಬಂದೆ. ಸೊ ಟೈಮ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ನಾನು ಬ್ರೇಕ್ಫಾಸ್ಟು ಮಾಡಿಲ್ಲ, ಹಾಗೆ ಬಂದೆ. ಸೊ ಇಲ್ಲಿ ಕಾಯ್ತಾಯಿದ್ದೆ, ಪೇರೆಂಟ್ಸ್ ಎಲ್ಲ ಜಾಸ್ತಿ ಇದ್ದರು, ಅದಕ್ಕೆ ಸ್ವಲ್ಪ ಹೊತ್ತು ಕಾಯಿರಿ ಅಂತ ಹೇಳಿದ್ರು, ಅದಕ್ಕೆ ಕುತ್ಕೊಂಡಿದ್ದೆ. ಸೊ ಇದು ಮುಗಿಸ್ಕೊಂಡು ಹೋದ್ಮೇಲೆ ಒಂದು ಸ್ವಲ್ಪ ತರಕಾರಿ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆಗಿದೆ ಫಾಲೋ ಮಾಡಿ. ಥ್ಯಾಂಕ್ ಯು.